UK publisher. He sent rights to publish our own in the world. Absolutely. ಸ್ವಲ್ಪ ಹಿಂದೆ ಹಿಂದೆ ತೆಗಿ. ಸರಿ ಬಿಡಿ ಬಂದ್ಬಿಡಿ ಸರಿ ಕೊಡಿ ಸರ್ ಕೊಡಿ ಸರ್ ಭಾಳ ಅತ್ಯಂತ ಉತ್ಸಾಹದಿಂದ ಇದನ್ನು ಅವರ ಮನೆ ಹಬ್ಬ ಮತ್ತು ಅವರ ವೈಯಕ್ತಿಕ ಗೆಲುವು ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ನನ್ನ ಮನತುಂಬಿದ ವಂದನೆಗಳು, ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಸುತ್ತೂರು ಮಠದವರು ಯಾವತ್ತಿಗೂ ಕೂಡ ನನ್ನನ್ನು ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಸುತ್ತೂರಿಗೂ ಅವರು ಆಹ್ವಾನ ಮಾಡಿದರು. ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ನಾನು. ಇಂಥ ಒಂದು ಗಳಿಗೆಯಲ್ಲಿ ಮಹಿಳೆ ಮತ್ತು ಸಾಹಿತ್ಯ ಇದ್ರ ಬಗ್ಗೆ ಏನು ಹೇಳ್ತೀರ ಇವತ್ತಿನ ಕಾಲಘಟ್ಟದಲ್ಲಿ? ಮತ್ತೆ ಮಹಿಳೆ ಮತ್ತು ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯ ಈ ಥರದ ವರ್ಗೀಕರಣವನ್ನು ಬಿಡಿ ದಯಮಾಡಿ. ಮನುಷ್ಯಳು ಅಂತಲೇ ಹೇಳಿ ಸಾಹಿತ್ಯ ಮತ್ತು ಒಂದು ಮನಸ್ಸಿನ ಅಂತರ್ ಸಂಬಂಧ ಅದನ್ನು ನಾವು ಗಮನಿಸ್ತೀವಿ. ದಯಮಾಡಿ ನನಗೆ ತುಂಬ ಚೆನ್ನಾಗಿ ಮೊದಲಿನಿಂದಲೂ ತುಂಬ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಈಗಲೂ ಕೂಡ ಇನ್ನೂ ಹೆಚ್ಚು, ಯಾಕೆಂದರೆ ಅವ್ರಿಗೆ ಇನ್ನೂ ಹೆಚ್ಚು ಆತ್ಮವಿಶ್ವಾಸ ವೃದ್ಧಿಸಿದೆ. ಒಂದು ತುಂಬ ಲೋಕಲ್ ಅಂತ ಏನು ಹೇಳ್ತಾರೆ ಮತ್ತು ರೀಜನಲ್ ಅಂತ ಏನು ಹೇಳ್ತಾರೆ ಅಂಥ ಭಾಷೆಗೂ ಕೂಡ ಒಂದು ಜಾಗತಿಕ ಮನ್ನಣೆ ಸಿಕ್ಕಿರೋದು ಅವರೆಲ್ಲರಿಗೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟ ಹಾಗಾಗಿದೆ. ಅವರೆಲ್ಲರೂ ಕೂಡ ಅತ್ಯಂತ ಹೆಚ್ಚಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದು ಸಂತೋಷದ ಬೆಳವಣಿಗೆ. ಪ್ಲೀಸ್ ದಯಮಾಡಿ ನಾನು ಬರ್ತೀನಿ. ನನಗೆ ಗೊತ್ತಿಲ್ಲ ರೀ, ಕೂಸು ಹುಟ್ಟೋಕೆ ಮುಂಚೆ ನನ್ನ ಕುಲಾವಿ ಹೊಲಿಸೋದಿಲ್ಲ ನಾನು. ಇಲ್ಲ, ಮೋದಿಯವರು ನನಗೆ ಅವರು ಇದು ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಆಮ್ ಹೋಪ್ಫುಲ್ ಅಬೌಟ್ ಇಟ್.